ಮತ್ತೇನು ಮನೆಯಲ್ಲಿ ಯಾರು ಇಲ್ಲ ತಾನೇ? ಇದ್ದಾರೆ ಸರೋಜ, ಇದ್ದಾರೆ. ನನ್ನ ತಂಗಿ ಹಾಗೂ ನನ್ನ ಗುಮಾಸ್ತರ ಮಾತ್ರವಿದ್ದಾರೆ. ಲೇ ಶೆಟ್ಟಿ, ಲೇ ಅವೇಕ್ ನನ್ನ ಮಗನ, ಈ ಸುಟ್ಕೇಸನ್ನು ತೆಗೆದುಕೊಂಡು ಒಳಗಡೆ ಇಡು. ಅಮ್ಮರು ಬಂದಾರ, ಕಾಣಂಗಿಲ್ಲ ನನ್ನ ಕಣ್ಣಿಗೆ. ಆಯ್ತ್ರಿ ಸಾವುಕಾರ, ಮೊದಲ ಇತ್ರಿ ನಿಮ್ಮ ಮೇಲೆ ವಾರಸು ಮನಸ್ಸು ಅಂತೂ ಚಾಟ್ ಹೊಡೆದೇ ಬಿಟ್ರಲ್ಲ. ಮೊದಲ ಇತ್ತು ಅವ್ರ ನಿಮ್ಮ ಮೇಲೆ ಮನಸ್ಸು. ಈಗ ಅದಕ್ಕಾಗಲ್ಲ ನೋಡಿ ಹಿಂದಿನ ಹಿರಿಯರ ಮಾತು, ಹರಕ್ಕಾಗಲಿ ಮುರುಕಾಗಲಿ ಶೆಟ್ಟಿಗೆ ಒಂದು ಕೋಟ್ ಬೇಕಂತ, ಹೊಸದಾಗಲಿ ಹಳೆಯದಾಗಲಿ ಗೌಡ ಒಂದು ಸೀಟ್ ಬೇಕಂತ. ಲೇ 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 ತಲಾರಟಿ ನನ್ನ ಮಗನೇ, ಸುಮ್ಮನೆ ಒಳಗಡೆ ಹೊರಟೋಗಲಿ. ಆಯ್ತ್ರಿ ಅಪ್ಪ, ನಾನಂತೂ ಹೋಗ್ತೀನಿ, ನೀವು ಬರ್ರಿ. ಗೌಡ್ರೆ, ನನ್ನ ಗಂಡನ ಮನೆ ಬಿಟ್ಟು ನಾನೀಗ ನಿಮ್ಮ ಮನೆಗೆ ಬಂದಿದ್ದೀನಿ. ನಡೀರಿ, ಒಳಗೆ ಹೋಗೋಣ. ಏ ಸರೋಜ, ಏ ನೋಡು ಸರೋಜ, ಈ ಒಳಗಡೆ ಹೋಗುವುದಕ್ಕಿಂತ ಮುಂಚೆ ನನ್ನ ಮನದಲ್ಲಿ ಮುಚ್ಚಿಕೊಂಡವರೊಂದು ಮಾತು ಬಿಚ್ಚಿ ಹೇಳಬೇಕೆಂಬುದೇ ನನ್ನ ಆಸೆ. ನಾನೇ ನಿಮ್ಮ ಒಳಾದ್ಮೇಲೆ ಅದ್ಯಾವ ನಿಮ್ಮ ಆಸೆ? ಹೇಳಿ ಗೌಡ್ರೆ. ನೋಡು ಸರೋಜ, ನಂದ 150 ಎಕರೆ ಆಸ್ತಿನೂ ಕೊಡೋನು ನನ್ನ ತಂಗಿ ಹೆಸರಿಗಿದೆ. ಅಂದ ಮೇಲೆ ನಿನ್ನ 10 ಎಕರೆ ಆಸ್ತಿನೂ ಕೂಡ ನನ್ನ ತಂಗಿ ಹೆಸರಿಗೆ ಬರೆದು ಕೊಡ್ಬೇಕು. ಏಕಂದ್ರ ನಮ್ಮಿಬ್ಬರ ಪ್ರೀತಿಯ ಮಧ್ಯದಲ್ಲಿ ನಿನ್ನ ಗಂಡ ಹಾಗೂ ನಿನ್ನ ಮಾವ ಆ ಆಸ್ತಿನೆಲ್ಲ ಕಿತ್ತುಕೊಳ್ಳಬಾರದು. ನಂತರ ನನ್ನ ತಂಗಿ ಹೆಸರಿಗೆ ಇದ್ದ ಆಸ್ತಿನೆಲ್ಲ ನಮ್ಮಿಬ್ಬರ ಹೆಸರಿಗೆ ಮಾಡಿಕೊಳ್ಳೋಣ. ಏನಂತೀಯ? ಆಯ್ತು ಗೌಡ್ರೆ, ನಿಮ್ಮ ಇಷ್ಟನೇ ನನ್ನ ಇಷ್ಟ, ನಿಮ್ಮ ಇಷ್ಟ ಇದ್ದಂತೆ ಆಗ್ಲಿ. ಹಾಗಾದ್ರೆ ಇಬ್ಬರಿಗೆ ಒಂದು ಸಹಿ ಹಾಕು. ಬಾಂಡಿವೆ. ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ? ಹಿಂದೆ ತೆಗೆದುಕೊಳ್ಳಿ ನನ್ನ ಸಹಿಯನ್ನ. ಸುವರ್ಣ, ಏ ಸುವರ್ಣ, ಯಾಕಣ್ಣ? ಏನಮ್ಮ ಏನ್ ಮಾಡ್ತಿದ್ಯಾ ಇಷ್ಟೊತ್ತನ? ಜಲ್ದಿ ಬರಕ್ಕಾಗಲ್ವಾ ನಿನಗೆ? ಇಲ್ಲ ಅಣ್ಣ, ಓದ್ತಾ ಇದ್ದೆ, ಹಾಗಾಗಿ ಲೇಟ್ ಆಯ್ತು ಅಷ್ಟೇ. ನೋಡು ತಂಗಿ, ಈ ಪೇಪರ್ನಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಬಾಯಿಲಿ ಮುಂದೆ ಬಾ. ಈ ಪೇಪರ್ನಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಇದನ್ನು ನೀನು ಭದ್ರವಾಗಿ ಒಳಗಡೆ ಜೋಪಾನವಾಗಿಡು, ಆಯ್ತಾ? ಇದೇನಿದೆ ಸರೋಜ, ಇಂದು ನಮ್ಮ ಮನೆ ಕಡೆಗೆ ನಿನ್ನ ಆಗಮನ? ಯಾಕೆ ಬರಬಾರ್ದಾಗಿತ್ತೇನು? ನಾನೇನ್ ಹಾಗೆ ಬಂದಿಲ್ಲ, ಈ ಮನೆಗೆ ಮಹಾರಾಣಿಯಾಗಿ ಬಂದಿದ್ದೇನೆ. ಸುವರ್ಣ, ಏ ಸುವರ್ಣ, ಇಂದಿನಿಂದ ಇವಳು ನಿನ್ನ ಅತ್ತಿಗೆ. ಇನ್ನು ಮುಂದೆ ನೀನು ಇವಳು ಹೇಳಿದಂತೆ ನೀನು ಕೇಳಿಕೊಂಡು ಹೋಗಬೇಕು ಅಷ್ಟೇ. ಸರೋಜ, ಗಂಡನ ಕಣ್ಣಿಗೆ ಮಣ್ಣೆರಚಿ ಮಿಂಡನೊಡನೆ ಸರಸ ಆಡ್ತಿದ್ದೀಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ನ ಬೇಸಿಗೆ ಜನ್ಮಕ್ಕೆ. ನೀನೊಂದು ಹೆಣ್ಣ, ಹೆಮ್ಮಾರಿ ನೀನು. ಮಾತಿನಲ್ಲಿ ಸ್ವಲ್ಪ ಮಿತಿ ಇರಲಿ, ಅದು ನನ್ನ ಇಷ್ಟ. ಅದನ್ನ ಕೇಳಕ್ಕೆ ನೀನಾರ ಮಿಟುಕ್ಲಾಡಿ ಹಲ್ಲೆ. ನಾನು ಈ ಮನೆಗೆ ಮಹಾರಾಣಿ, ನಾನು ಹೇಳಿದಂತೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ಸುವರ್ಣ, ಅವಳಿಗೆ ಬುದ್ಧಿ ಹೇಳುವ ಅಧಿಕಾರ ನಿನಗಿಲ್ಲ. ಹಾಗಾದರೆ ನನಗೂ ಬುದ್ಧಿ ಹೇಳುವ ಅಧಿಕಾರ ನಿಮಗೂ ಇಲ್ಲ. ಬಾಯಲ್ಲಿರೋ ಹಲ್ಲು ಉದುರಿಸಿಬಿಟ್ಟೆನು. ಇನ್ನು ಮುಂದೆ ನಾವು ಹೇಳಿದಂತೆ ನಾಯಿಯಂತೆ ಕೇಳಿಕೊಂಡು ಬೆತ್ತಿರಬೇಕು.
ಅಷ್ಟೇ. ಓಹೋ, ಇವರಿಬ್ಬರಿಗೂ ಕಾಮದ ಪಿತ್ತ ನೆತ್ತಿಗೇರಿದಂತೆ ಕಾಣಿಸುತ್ತಿದೆ. ಆದಷ್ಟು ಬೇಗ ನಾನು ಆ ಗಜೇಂದ್ರನ ಮಡದಿಯಾಗಬೇಕು, ಇವರ ಆಸ್ತಿಯನ್ನು ಎಲ್ಲ ಎತ್ತಗಿಕೊಂಡು. ಅಣ್ಣ ಅಣ್ಣ, ಇನ್ಮೇಲೆ ನೀನು ಹೇಳಿದಂತೆ ಕೇಳ್ತೇನಣ್ಣ. ಸರಿ. ಸರೋಜ, ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡವೆ ನನ್ ರಾಣಿ. ಇಲ್ಲ ರೀ. ನನ್ ತಂಗಿ ಇನ್ನು ಬಹಳ ಚಿಕ್ಕವಳು. ಬಾ ಚಿನ್ನ ಬಾ. ಈ ಮನ್ಮಥನ ಮನತನ ಸ್ವಂತೆ ಒಂದು ಪ್ರೇಮ ಗೀತೆ ಆದರೂ ಹಾಡಬಾರೇ? ಹಾಗೆ ಲೇ ಗಜೇಂದ್ರ, ಹೀನ ಕೃತ್ಯ ಮಾಡಲಿಕ್ಕೆ ನಾನೇನು ಹಾದಿ ಬಿಟ್ಟು ನಿಂತಿಲ್ಲ. ನಿನ್ನ ಹೆಂಡತಿ ಹಾದಿ ಬಿಟ್ಟು ಬಂದಿದ್ದರೆ ಈ ಮನ್ಮಥನ ಕಡೆಗೆ. ಲೇ, ಬೇಕಾದ್ರೆ ಅವಳನ್ನ ತುಳ್ಕೊಳ್ಳಲೇ. ರಂಡಿಯ ಮಗನೇ, ನನಗೆ ಸಿಕ್ಕಂತೆ ಮಾತನಾಡಿದರೆ ಇದೇ ಕಂಡುಕೊಡಲಿಂದ ನಿನ್ನ ಕಾಂಡನ್ನು ಕತ್ತರಿಸಿ ಹಾಕುವೆ. ಉಷಾ, ಏನೇ ಲಜ್ಜೆಗೆಟ್ಟ ಹೆಣ್ಣೆ, ಗಂಡನಿಗೆ ಮೋಸ ಮಾಡಿ ಮೀಂಡನಿಗೆ ಸೆರಗಾಸುವ ಬಂಡ ಸೂಳೆ ನೀನು. ಹೌದು, ನಾನು ಸೂಳೆ, ಮಿಂಡರಿಗೆ ಸಲಿಗೆ ಹಾಸುವ ಸೂಳೆ. ಮಾಡಿಕೊಂಡ ಗಂಡನಿಂದ ಬಂಗಾರದ ವರವಸಕಗಾಲ ನಾನು ಇಂಥ ಮಿಂಡರಿಂದ ಕಂಡಿರುವೆ. ಆದರೆ ಕೇಳಕ್ಕೆ ನೀನ್ಯಾರೋ ಭೂಪ, ಹೊಟ್ಟೋಗೋಣ ಮನೆಯಿಂದ ಆಚೆ. ಹೊರಟು ಹೋಗಲು ಬಂದಿಲ್ಲ ಹೊಲಸು ಹೆಣ್ಣೆ. ಗಂಡನ ಮನೆಯಲ್ಲಿ ಒಂದು ಮೀಂಡನೊಂದಿಗೆ ತಿಂಡಿ ತೀರಿಸಿಕೊಳ್ಳಲು ಬಂಡ ಸೂಳೆ ನೀನು. ನಿಮ್ಮಿಬ್ಬರನ್ನು ಕೊಚ್ಚಿ ಹಾಕಲು ಬಂದಿದ್ದಾನೆ ಈ ಗಜೇಂದ್ರ. ಗಜೇಂದ್ರ ಮುಚ್ಚಲೇ,
ಹಾಕುವುದಕ್ಕಿಂತ ಮುಂಚೆ ನಿನ್ನನ್ನು ಸುಟ್ಟು ಹಾಕಿಬಿಡೋಣ. ಎಚ್ಚರದಿಂದ ಮಾತನಾಡ. ಇಲ್ಲಿಂದ ರೈಟ್ ಹೇಳ, ಏನಾದ್ರು ಮುರಿಯಬೇಕಾಗುತ್ತದ ಈ ನಿನ್ನ ಮೈ ಮೂಳೆಯನ್ನ. ನಾನೇ ಗೌಡನೆಂದೆ, ನಾನೇ ಗೌಡನೆಂದು ಗರ್ವದಿಂದ ಮೆರೆಯಬೇಡ ಗೌಡ. ಇದೇ ಕಂಡುಬಿಡಲಿಯಿಂದ ನಿನ್ನ ಕಂಡಲ್ಲಿ ಕತ್ತರಿಸಿ ನಿನ್ನ ಮೋಸ ನಿನ್ನ ಬಿಸಿ ರಕ್ತವನ್ನೇ ಕುಡಿದು ಬಿಟ್ಟೆ ಮಗ. ಎಚ್ಚರ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ. ಲೇ ಈ ರೊಚ್ಚಿಗದ್ದ ಗೌಡ ಶಿಕ್ತಿ ಗೆದ್ದರೆ ಏನು ಮಾಡುತ್ತಾನೆಂದು ನೋಡುತ್ತೀರೋ. ಲೇ ಮಾರಿಗುಡೆ, ಒಳಗಡೆ ಇದ್ದ ಬಾರ್ಕಲನ್ನು ತೆಗೆದುಕೊಂಡು ಬಂದ್ರಲೇ. ಈ ಕೊಟ್ಟ ನನ್ನ ಮಗನನ್ನು ಮೊದಲ ಇಲ್ಲಿ ಕಟ್ಟಿ ಹಾಕಿರ್ಲಿ. ಶೆಟ್ಟಿ, ಇವನನ್ನು ಕತೆ ಮುಗಿಸೋದಕ್ಕೆ ನನ್ನ ಬಲಗೈ ಹೊಂಟನಿದ್ದಾನೆ. ಲೇ ಮಾರಿಗುಡೆ, ಬಾರಿಸೋ ಈ ಪದ ಬಿಸಾರಿ ನನ್ನ ಮಗನ. ನಮ್ಮದನೇ ಕೋಟೆಗೆ ಬಂದು ನಮಗೆ ಅವಾಗ್ತಲೇ ತಾಳು ಮಗನೇ ನನ್ನ ಚಾಟಾಡೋಳು. ತುತ್ತು ಕೂಲಿಗಾಗಿ ನೀಚಗೌಡನ ಮಾತನ್ನು ಕೇಳಿ ನನ್ನನ್ನು ಕಟ್ಟಿ ಹೊಡಿತಿದ್ದಲ್ಲ. ನಾಚಿಕಾಗಬೇಕು ನಿನ್ನ ಗಂಡು ಜನ್ಮಕ್ಕೆ. ನಮ್ಮ ಮನೆಯ ದನಿಯ ಭದ್ರ ಕೋಟೆಗೆ ಬಂದು ನಮಗೆ ಸಿಕ್ಕಂತ ಮಗಳು ಕುಳ್ಳಿ. ಇನ್ನು ಈ ಗಜೇಂದ್ರನ ಸೊಕ್ಕು ಒಡಗದಂತೆ ಕಾಡುತ್ತಿಲ್ಲ. ಇವನ ಸೊಕ್ಕು ಒಳಗಬೇಕಾದರೆ ಇವನಿಗೆ ಇನ್ನು ತಕ್ಕ ಶಿಕ್ಷೆ ಕೊಡ್ಲೇಬೇಕು. ಲೇ ಮಾರುಗುಡೆ, ಬಾರಿಸೋ ಈ ಬಂಡ ಬಂಡೆ ಮಗನನ್ನ. ಅವನು ಹೊಡಕು ನಾನು ಹೊಡ್ಕೊಂಡೆ ಚಾಟಿಗೆ ಬಂದಿದ್ದ ಕೈ ಬಲ್ಲ ಮೀಸ್ ಕಟ್ಟಿ ಹೊಡ ಕತ್ ಗೇಡಿ ನನ್ನ ಮಗನ. ಇಲ್ಲಿಂದ ಹೊರಟು ಹೋಗು. ಆಯ್ತಪ್ಪ ಹೋಗ್ತೀನಿ. ಲೇ ರಣ ಹೇಳಿ, ಈ ಪಾತೂರು ಗೌಡನೆಂದರೆ ಎಲ್ಲರೂ ಕಡೆಗಡೆನೆ ನಡಗಿಸ್ತಾ ಇದ್ರು ಮಗ. ಅಂತರದಲ್ಲಿ ನನಗೆ ಎದುರು ಮಾತು ನೋಡುತ್ತಿರೋಲ್ಲೇ ಹಾಲಕ ನನ್ನ ಮಗನ. ತೋಳು ಮಗನ, ಈ ಚಾಟಿಯ ಹೊಡೆತವನ್ನ
ನಿಮ್ಮಪ್ಪನ ರಕ್ತಕ್ಕೆ ನಿಜವಾಗಿ ನೀವು ಹುಟ್ಟಿದ್ದೆ ಆದರೆ ಕಟ್ಟಿ ಹಾಕಿದ ಈ ಗೂಂಡ ಹುಲಿಯನ್ನು ಬಿಚ್ಚಿ ನೋಡು. ನಿಮ್ಮೆಲ್ಲರನ್ನು ಕೊಚ್ಚಿ ಹಾಕದೆ ಬಿಡುವುದಿಲ್ಲ ಈ ರೋಚಿಗದ ರಂಗದ ಹುಲಿ. ನಿನ್ನಂತ ರಣರಂಗದ ಹುಲಿಗೆ ನಾವಿಲ್ಲ ಹುಲಿಯಾಗಿ ನಿನ್ನ ರುಂಡವನ್ನು ಕತ್ತರಿಸಿ ಹಾಕಿಬಿಡು ಮಗಳ. ಏ ಗಜೇಂದ್ರ, ಎಚ್ಚರದಿಂದ ಮಾತನಾಡಲೇ ಮಗನ. ನನಗೆ ಎಚ್ಚರ ನನಗೆ ಎಚ್ಚರ ಹೇಳುವ ಲುಚ್ಚ ಬಣ್ಣ ನನ್ನ ಮಕ್ಕಳ. ಬಿಸಿ ನೋಡ ನನ್ನನ್ನು. ಈ ಗಜೇಂದ್ರ ಗರ್ಜಿಸಿ ಸಿಡಿದೆದ್ದು ನಿಂತರೆ ನೀವೆಲ್ಲರೂ ಶಿವನ ಪಾದ ಸೇರುವುದು ಖಂಡಿತ. ನನ್ನನ್ನು ಶಿವನ ಪಾದಕ್ಕೆ ಕಳಿಸುವುದಕ್ಕಿಂತ ಮುಂಚೆ ನಿನ್ನನ್ನು ಶಿವನ ದರ್ಶನಕ್ಕೆ ಕಳಿಸಿಬಿಡು ಮಗನ. ಒಳಗಡೆಯಿಂದ ಬಂದು ಕಣ್ ತೆಗೆದುಕೊಂಡು ಬಾಮ. ಅಣ್ಣ, ತೆಗೆದುಕೋಣ ಈ ಬಂದುಕು. ತೋರಿಸು ನಿನ್ನ ತಾಕತ್ತನ್ನು ಇವನಿಗೆ. ಸೈಲೆಂಟ್ ಆಗಿದ್ರೆ ರಾಮ. ಗೌಡ್ರೆ, ಮತ್ತಿನ್ ಮುಖ ನೋಡ್ತಾ ನಿಂತ್ಬಿಟ್ರಿ. ಹಾರಿಸಿ ಅವರೆದೆಗೆ ಗುಂಡನ್ನ. ಗಂಡನ ಮನೆ ಬಿಟ್ಟು ಮುಂಡನಿಗೆ ಗುಂಡು ಹಾರಿಸುವೆಂದು ಹೇಳುವ ನಡೆ ಎಷ್ಟಿರಬೇಕು ನಿನ್ನ ತಿಂಡೆ. ಆ ಗುಂಡಿಗೆ ಹೆದರುವ ಗಂಡು ನಾನಲ್ಲ. ನಿಮ್ಮಂತವರ ರುಂಡ ಹಾರಿಸಲು ಬಂದ ಗುಂಡ ನಾನು. ಲೇ ಗಜೇಂದ್ರ, ಸಹಿಸ್ಕೋ ಮಗನ ಈ ಬಂದೂಕಿನ ಗುಂಡನ್ನ. ದೇಗೌಡ, ನಿನ್ನ ಬಂಧುಕ್ಕೆ ಹೆದರುವ ಹೇಳಿ ನಾನಲ್ಲ. ತಾಕತ್ತಿದ್ದರೆ ನಿಮ್ಮಪ್ಪನ ರಕ್ತಕ್ಕೆ ನೀನು ಹುಟ್ಟಿದ್ದೆ ಆದರೆ ಆರಿಸು ನನ್ನ ಎದೆಗೆ ಗುಂಡು. ಏ ಹಾಲುಕ ನನ್ನ ಮಗನ, ಸಹಿಸ್ಕೋ ಮಗನ. ಈಗ ರಿಯಲ್ಲಿ ಬಂದೂಕಿನ ಗುಂಡನ್ನ. ಏ ಸುವರ್ಣ, ಈ ಬಂದೂಕಿನಲ್ಲಿ ಇದ್ದ ಗುಂಡನ್ನು ಯಾರು ತೆಗೆದಿದ್ದೀರಿ? ನಾನೇ ತೆಗೆದಿದ್ದೇನೆ. ಯಾವ ಕಾರಣಕ್ಕಾಗಿ? ಅದು ನನ್ನ ಪ್ರೀತಿಗಾಗಿ. ಲೇ ಹಲ್ಕ ನನ್ನ ಮಗನೇ, ಕಂಡ ಹೆಣ್ಣು ಮಕ್ಕಳಲ್ಲಿ ಬೆಂಗಾವಲಾಗಿ ನಿಲ್ಲೋದನ್ನು ಬಿಟ್ಟು ಅವರ ಶೀಲವನ್ನು ಹಾಳು ಮಾಡ್ತೀಯಲ್ಲ. ನಾಚಿಕೆ ಆಗಬೇಕು ನಿನ್ನ ಹೇಸಿಗೆ ಜನ್ಮಕ್ಕೆ. ಇದೇ ರೀತಿ ನನ್ನನ್ನು ಈ ಗಜೇಂದ್ರ ಏನಾದ್ರೂ ಹೊತ್ತುಕೊಂಡು ಹೋದರೆ ಏನ್ ಮಾಡ್ತೀಯ ನೀನು ಅವಾಗ? ಸುವರ್ಣ, ಲೇ ಸುವರ್ಣ, ಇಲ್ಲಿವರೆಗೆ ನನ್ನ ಮುದ್ದಿನ ಗಿಳಿ ಎತ್ತಿ ನಿನ್ನನ್ನು ಬೆಳೆಸಿ ಸಾಕಿದ್ದಕ್ಕಾಗಿ ಈಗ ಇನ್ನೊಬ್ಬ ಬೇವರ್ಸಿ ಜೊತೆ ಓಡಿ ಹೋಗುತ್ತೇನೆಂದು ನನ್ನೆದುರಿಗೆ ಮಾತನಾಡುತ್ತಿರಲೇ ಬಾಲಕ ನನ್ನ ಮಗಳ. ನಿನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕಿಂತ ಮುಂಚೆ ಇವನನ್ನು ಇದೇ ಚಾಟಿಯಿಂದ ಇವಳ ಕತೆ ಮುಗಿಸಿಬಿಡುತ್ತೇನೆ. ತಾಳ ಮಗನ, ಈ ಚಾಟಿಯ ಹೊತ್ತು ಬಂದ. ನಿನ್ನ ಚಾಟಿಗೆ ಹೇಟಿಗೆ ನನ್ನ ಮೈಯಲ್ಲಿ ಆಕ್ರೋಶವು ಕೇರುತ್ತಿದೆ. ನೀನೊಬ್ಬ ಗಂಡಸ ಆಗಿದ್ದರೆ ಬಿಚ್ಚಿ ನೋಡ ನನ್ನನ್ನು. ನಿನ್ನ ಎದೆಯ ಗುಂಡಿಗೆಯನ್ನ ಸೇರಿ ನಿನ್ನ ಬಿಸಿ ರಕ್ತವನ್ನ ಕುಡಿದು ಬಿಟ್ಟೆ ಮಗಳ. ಹುಷಾರ್.
ಅಣ್ಣ, ನಿನ್ನ ತಂಗಿಯನ್ನು ಹೊತ್ತುಕೊಂಡು ಹೋಗುತ್ತಾನೆ ಅಂತ ಹೇಳಿದ್ದಕ್ಕೆ ನಿನಗೆ ಆಕ್ರೋಶ ಉಕ್ಕಿ ಬರ್ತಿದೆ. ಅಂದಹಾಗೆ ನೀನು ಅವರ ಹೆಂಡತಿಯನ್ನು ಕರೆದುಕೊಂಡು ನಿನ್ನ ಮನೆಯಲ್ಲಿ ಇಟ್ಟುಕೊಂಡಿದೆಯಲ್ಲ, ಅವಳಿಗೆ ಎಷ್ಟು ಆಕ್ರೋಶ ಉಕ್ಕಿ ಬರಬಾರ್ದು. ದಯವಿಟ್ಟು ಅವರನ್ನು ಬಿಟ್ಟು ಬಿಡು ನೀನು. ಗೌಡ್ರೆ, ಇವಳು ಮಾತಿನ ಏನ್ ಕೇಳ್ತಾ ನಿಂತೀರ? ಮೊದಲು ಮುಗಿಸ್ರಿ ಅವನ ಕಥೆನ. ಮಾಲೆ ಕೆಟ್ಟ ಹೊಯ್ ಮಾಲೆ ಹೆಣ್ಣೆ, ಬೀದಿಯಲ್ಲಿ ಬಿದ್ದ ಬೂದಿಯನ್ನು ತಂದು ನನ್ನ ಮನೆಯಲ್ಲಿ ಈ ಬುದ್ಧನ್ನಾಗಿ ಮಾಡಿಕೊಂಡಿದ್ದು ನಂದೇ ತಪ್ಪು. ನಾಚಿ ಕೆಟ್ಟ ಹೆಣ್ಣೆ, ನಿನ್ನಂತ ಮಡಲಿಗೇನು ಗೊತ್ತಲೇ ಮಾಂಗಲ್ಯದ ಬೆಲೆ? ನಿನ್ನಂತ ಮಡಲಿಗೇನು ಗೊತ್ತಲೇ ಮಾಂಗಲ್ಯದ ಬೆಲೆ? ಮೊದಲು ನಾವು ಕಟ್ಟಿದ ಮಾಂಗಲ್ಯವನ್ನು ಬೆಚ್ಚಿ ಬಿಸಾಕಿ ಬಿಡೋ ನನ್ನ ಮುಂದೆ. ನಿನ್ನಂತ ಬೀದಿ ಬಿಕ್ಕ ಜೊತೆ ಬದುಕೋಕ್ಕಿಂತ ಇಂಥ ಶ್ರೀಮಂತ ಜೊತೆ ಮಹಾರಾಣಿಯಾಗಿ ಬದುಕ್ತೀನಿ. ಯಾರಿಗೆ ಬೇಕೋ ನೀ ಕಟ್ಟಿದ ಮಾಂಗಲ್ಯ. ಮಾಂಗಲ್ಯದ ಬೆಲೆ. ಮಾಂಗಲ್ಯವನ್ನು ಕಟ್ಟಿಕೊಳ್ಳೋದು ಕಿತ್ತು ಬಿಸಾಕೋದಕ್ಕಲ್ಲ, ತಾಳ್ಮೆಯಿಂದ ಬಾಳೋದಕ್ಕೆ. ಈ ಮಾಂಗಲ್ಯವನ್ನು ಬಿಚ್ಚಿ ಬಿಸಾಕಿದೀಯಲ್ಲ, ಮುಂದೆ ನೀನು ಹುಚ್ಚೆ ಆಗ್ತೀಯ. ಮುಂದೆ ನೀನು ಹುಚ್ಚಾಗಿ ಸೋಳೆ ಆಗ್ತೀಯ, ಸೋಳೆ ಆಗ್ತೀಯ. ಆವಾಗ ಗೊತ್ತಾಗುತ್ತದೆ ಈ ಮಾಂಗಲ್ಯದ ಬೆಲೆ ಏನು ಅಂತ. ಇದು ಈ ಕರ್ತಿ ಮಾಡುತ್ತಿರುವ ಶಾಪ. ಸುವರ್ಣ, ಮೊದಲ ಮಾಂಗಲ್ಯ ಹೊರಗಡೆ ಬೀಸಾಕ ಎಲ್ಲದಿದ್ರೆ ಮತ್ತೆ ಮುಗಿಸಿ ಬರ್ತೀನಿ ನಿನ್ನ. ಈ ಮಾಂಗಲ್ಯವನ್ನು ಕಿತ್ತು ಬಿಸಾಕದಲ್ಲನ ನಾನು ಕೈಯಲ್ಲಿ ಹಿಡಿದುಕೊಂಡಿದ್ದು. ಈ ಮಾಂಗಲ್ಯವನ್ನು ಕಟ್ಟಿಕೊಂಡು ಈ ಸಮಾಜದಲ್ಲಿ ಗರದಿತನದ ಪದವಿ ಪಡಿಬೇಕನ್ನೋಳು ನಾನು. ಬಾ ಗಜೇಂದ್ರ ಬಾ, ಸುಡುವ ಗಾಳಿಯಂತೆ ಬಿರುಗಾಳಿಯಂತೆ ಬೀಸಿ ಬಾ. ಇವರ ಎಲ್ಲರನ್ನು ಒದ್ದು ನನ್ನ ಕರಳಿಗೆ ಈ ಮಾಂಗಲ್ಯವನ್ನು ಕಟ್ಟು ಬಾ. ಬಾ ಗಜೇಂದ್ರ ಬಾ. ಲೇ ಗಜೇಂದ್ರ, ನಿಲ್ಲಿಸ್ಲೇ ಮಗನ ನಿನ್ನ ಆರ್ಭಟವನ್ನ. ಲೇ ಗೌಡ, ಮುಂದೆ ಬರಬೇಡ. ಬಂದಿದ್ದೆ ಆದರೆ ನಿನ್ನ ರುಂಡ ಹಾರುವುದು ಖಂಡಿತ. ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದು ಆಯ್ತು. ಅದೇನು ಮಾಡ್ಕೊಂತಿಲ್ಲ ಮಾಲೀಕ, ನಾನು ನೋಡೇ ಬಿಡುತ್ತೇನೆ. ನೀಚ ಕುಲದಲ್ಲಿ ಜನ್ಮ ತಾಳಿದ ನಂಜೇಗೌಡ, ಇಲ್ಲಿವರೆಗೆ ಮಾತ್ರ ನಿನ್ನ ಹವ. ಇನ್ನು ಮುಂದೆ ಈ ಗಜೇಂದ್ರಂದೇ ಹವ. ನಿನ್ನ ಧನೆ ಅವನನ್ನು ಸುಮ್ಮನೆ ಬಿಟ್ಟಿದ್ದು ತಪ್ಪಾಯಿತು. ನೀವು ನನಗೆ ಅಪ್ಪಣೆ ಕೊಟ್ಟಿದ್ರೆ ಎಷ್ಟೊತ್ತ ರುಂಡ ಕತ್ತರಿಸಿ ನಾಯಿನರಿಗೆ ಹಂಚಿ ಬಿಡುತ್ತಿದ್ದೆ. ಸಮಾಧಾನ ತೆಗೆದುಕೋ ಬಾರಿಗುಡಿ, ಸಮಾಧಾನ ತೆಗೆದುಕೋ. ಈ ಸಿಂಹದ ಮುಂದೆ ಸಮರ ಸಾಧಿಸಲು ಬಂದರೆ
ಅವರನ್ನು ಸುಮ್ಮನೆ ಬಿಟ್ಟು ಬಿಡುತ್ತಾನೆಂದು ತಿಳಿಯಬೇಡ. ಅವರಿಗೆ ಒಂದು ಗತೆ ಕಾಣಿಸದಿಲ್ಲ. ನನ್ನ ಹೆಸರು ನರ್ವ್ಯಾಕ್ರಾಂಶದಲ್ಲಿ ಜನಿಸಿದ ನಂಜೇಗೌಡ ನಾನು. ನಿಮಗ ಹೆಂಗ ತಿಳಿತೈತಿ ಹಂಗ ಮಾಡ್ರಿ. ನಮ್ದು ಸ್ವಲ್ಪ ಕೆಲಸ ಐತ್ರಿ, ಹೋಗಿ ಬರುತ್ತೇವೆ. ಗೌಡ್ರೆ, ಎಲ್ಲರೂ ಮನೆ ಬಿಟ್ಟು ಹೊರಟೋದ್ರಲ್ಲ, ಅಷ್ಟೇ ಸಾಕು. ಬನ್ನಿ, ಇಂದಿನಿಂದ ನಾವು ಹೊಸ ಜೀವನ ಪ್ರಾರಂಭಿಸೋಣ. ಬೆಂಕಿಯ ಸೋಯಿ ನಿನ್ನ ಹೊಸ ಜೀವನಕ್ಕೆ ಆಸ್ತಿಗೆ ಆಸ್ತಿ ಮಾಡಿ ನನ್ನ 150 ಎಕರೆ ಆಸ್ತಿಯನ್ನು ಕೊಡು ನನ್ನ ತಂಗಿಯ ಒಂದಿಗೆ ಹೊರಟು ಹೋಯ್ತು. ಅಂದ ಮೇಲೆ ನೀನು ನನ್ನ ಮನೆಯಲ್ಲಿ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಹೊರಟು ಹೋಗು ಇಲ್ಲಿಂದ. ಎಂತ ಮಾತಾಡ್ತಿದ್ರೆ ಗೌರಿ ನೀವು? ನಾನು ನಿಮ್ಮೊಂದಿಗೆ ಸಂಸಾರ ಮಾಡ್ಬೇಕು ಅಂತ ನಂಬಿ ಬಂದವಳು ನಾನು. ಬೆಂಕಿಯ ಸುಯಿ ನಿನ್ನ ನಂಬಿಕೆಗೆ ಎಂದು ನಿನ್ನ ಗಂಡನಿಗೆ ನಂಬಿಕೆ ಮಾಡಿ ನನ್ನೊಂದಿಗೆ ಓಡಿ ಬಂದಿಲ್ಲ. ನಾಳೆ ನನ್ನನ್ನು ಬಿಟ್ಟು ಇನ್ನೊಬ್ಬನ ಮಿಂಡನ ಜೊತೆ ಓಡಿ ಹೋಗುವ ಆಧಾರದ ಎಂದು ನೀನು ಅಂದ ಮೇಲೆ ಇಂದು ನನ್ನ ಮನೆ ಬಿಟ್ಟು ನೀನು ಹೊರಟು ಹೋಗಲೇಬೇಕಾ? ತಪ್ಪು ಮಾಡ್ಬಿಟ್ಟೆ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದೇವ್ರಂತ ಗಂಡನಿಗೆ ಮೋಸ ಮಾಡಿ ಈ ಮಿಂಡನಿಗೆ ಸರಿಗಾಸಿ ಸುಳ್ಯಾದೆ. ನಾನು ಈ ಸಮಾಜದಲ್ಲಿ ಸುಳ್ಯಾದೆ. ಗೌಡ್ರೆ, ನನ್ನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಗೌಡ್ರೆ. ಬೇಕಾದ್ರೆ ನನ್ನ ಕೈ ಮುಗಿದು ಕಾಲಿ ಬಿದ್ದು ಬೆಳ್ಕೋಬೇಕು. ನಿನ್ನಂತ ನೀತಿಗೆಟ್ಟ ಮೋನಗಟ್ಟವಳನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಅದು ಎಂದಿಗೂ ಸಾಧ್ಯವಿಲ್ಲ. ಇಲ್ಲಿಂದ ಹೊರಟ ಹೋಗು. ಅಯ್ಯೋ ದೇವ್ರೆ, ಗಂಡನೇ ದೇವ್ರು ಅಂತ ನಂಬಿ ನಡಿಬೇಕು ನಿಜ. ಆದ್ರೆ ನಾನು ಗಂಡನಿಗೆ ಮೋಸ ಮಾಡಿ ಈ ಸಮಾಜದಲ್ಲಿ ನೀತಿಗೆಟ್ಟ ಹೆಣ್ಣಾದೆ. ನಾನು ನೀತಿಗೆಟ್ಟ ಹೆಣ್ಣಾದೆ. ನನಗೆಲ್ಲಿಗೆ ಹೋಗ್ಲಿ? ನನಗೇನು ಮಾಡಿ? ನನಗೆಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ ದೇವ್ರೆ? ಮನಸ್ಸು ಕೊಟ್ಟಿದ್ದಿ ಈ ನಂಜೇಗೌಡ ಸರ್ದಾರನಂತ. ಆದರೆ ನಾನು ನಿನ್ನನ್ನು ಯೂಸ್ ಮಾಡಿಬಿಟ್ಟೆ. ಬೆಂಕಿ ಹಚ್ಚಿದ ಸಿಗರೇಟ್ ತರ. ಹೋಗು ಎಣ್ಣೆ ಹೋಗು. ನಿನಗೇನು ತಿಳಿಬೇಕು ಈ ಗೌಡನ ಕಾರಣಸ್ಥರ? ಹೇಗಾದರೂ ಮಾಡಿ ನನ್ನ ತಂಗಿಯನ್ನು ಕರೆತಂದು ನನ್ನ ಸರ್ವ ಆಸ್ತಿನಲ್ಲ ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ನರ್ವ್ಯಾಗ್ರ ನಂಜೇಗೌಡನೇ ಅಲ್ಲ. ಶ್ರೀಮಂತರ
ಮೆಂಡನಿಗೆ ಸರಿಗಾಸಿ ಸೋಳೆ ಆದ್ರೆ ನಾನೇ ನೀತಿಗೆಟ್ಟ ಹೀಗಾದ್ರೂ ಮಾಡಿ ಸಮಾಧಾನ ಬದುಕಬೇಕಾದ್ರೆ ತನ್ನಕ್ಕೆ ಕೂಡ ಗತಿಲ್ಲಂತಾಯ್ತು ನನ್ನ ಬಾಳು. ನಾಲ್ಕು ತಂಗಿಯರೇ